ನಮಸ್ಕಾರ. ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಿತ್ತಾಟ ಜೋರಾಗಿದ್ದು, ನವೆಂಬರ್ ಕ್ರಾಂತಿಯ ಒಳಸುಳಿಯನ್ನು ಮುಚ್ಚಿಡಲು ಸಮಾಜದಲ್ಲಿ ಸಮಸ್ಯೆ ತಂದೊಡ್ಡುವ ಕೆಲಸ ಮಾಡುತ್ತಿದೆ. ಹಲವು ಗೊಂದಲಗಳ ಮಧ್ಯೆ ಹಿಂದುಳಿದ ವರ್ಗದ ಆಯೋಗ ನಡೆಸುತ್ತಿರುವ ಜಾತಿ ಸಮೀಕ್ಷೆಯೇ ಇದಕ್ಕೆ ಉದಾಹರಣೆಯಾಗಿದೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಸದಾನಂದ ಭಟ್ ನಿಡಗೋಡ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಿರಸಿಯ ದೀನದಯಾಳ್ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸದಾನಂದ ಭಟ್ ನಿಡಗೋಡ್, ಗೊಂದಲದ ಗೂಡಾಗಿರುವ ಸಮೀಕ್ಷೆಗಾಗಿ ಶಾಲಾ ರಜೆಯನ್ನು ಕೊನೆ ಹಂತದಲ್ಲಿ ಆಗಸ್ಟ್ 18ರವರೆಗೆ ಏಕಾಏಕಿ ಮುಂದೂಡಲಾಗಿದೆ. ಇದಕ್ಕೂ ಮೊದಲು ಶಾಲೆಗಳಿಗೆ ಅತಿವೃಷ್ಟಿಯಿಂದ ರಜೆ ನೀಡಲಾಗಿತ್ತು. ಅದನ್ನೇ ಸರಿದೂಗಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಪುನಃ ರಜೆ ನೀಡಿರುವುದು ಮಕ್ಕಳ ಶೈಕ್ಷಣಿಕ ಜೀವನದ ಜೊತೆಗೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡುತ್ತಿರುವುದು ಖಂಡನೀಯ ಎಂದರು. ರಾಜ್ಯದಲ್ಲಿ ಅತಿವೃಷ್ಟಿ ಹೆಚ್ಚಾಗುತ್ತಿದೆ, ಮಳೆ ಹಾನಿಯೂ ಹೆಚ್ಚಿದೆ. ಆದರೆ ರಾಜ್ಯ ಸರ್ಕಾರ ಕಾಟಾಚಾರದ ಮಳೆ ಹಾನಿ ಸಮೀಕ್ಷೆ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಎಂಬುದೇ ತಿಳಿಯುತ್ತಿಲ್ಲ. ಇಲ್ಲಿ ಅಡಿಕೆ ಕೊಳೆ, ಭತ್ತಕ್ಕೆ ಬಿಳಿ ಕೊಳೆ ರೋಗ, ಜೋಳ ಹಾಗೂ ಶುಂಠಿ ಸಂಪೂರ್ಣ ಹಾಳಾಗುತ್ತಿದೆ. ಕಾರಣ ಇದೆಲ್ಲವನ್ನು ಸಮೀಕ್ಷೆ ಮಾಡಿ ತಕ್ಷಣ ಪರಿಹಾರ ನೀಡುವ ಕಾರ್ಯ ಆಗಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ಒಂದು ಕುರ್ಚಿಯ ಕಿತ್ತಾಟದನ್ನು ಯಾರು ಮುಖ್ಯಮಂತ್ರಿ ಆಗಬೇಕು, ನವೆಂಬರ್ ಕ್ರಾಂತಿ ಏನು ಅನ್ನೋದ್ರ ಬಗ್ಗೆ ಆಗ್ತಾ ಇರುವಂತಹ ಒಳಸುಳಿಗಳನ್ನು ಮುಚ್ಚಿಡುವಂತಹ ದೃಷ್ಟಿಯಿಂದ ದಿನ ದಿನ ಸಮಾಜದೊಳಗೆ ಸಮಸ್ಯೆಗಳನ್ನು ತಂದೊಡ್ಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇದೆ. ಅದಕ್ಕೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಜ್ವಲಂತ ಉದಾಹರಣೆ ಅಂತಂದರೆ, ಇವತ್ತು ಕರ್ನಾಟಕ ರಾಜ್ಯದೊಳಗೆ ತೀವ್ರ ವಿರೋಧಾಭಾಸಗಳ ಮಧ್ಯದೊಳಗೆ, ಹಲವಾರು ಗೊಂದಲಗಳ ಮಧ್ಯದೊಳಗೆ ನಡೀತಾ ಇರುವಂತಹ ಹಿಂದುಳಿದ ವರ್ಗದ ಆಯೋಗ ನಡೆಸ್ತಾ ಇರುವಂತಹ ಜಾತಿ ಮತ್ತು ಸಾಮಾಜಿಕ ಸಮೀಕ್ಷೆ ಅನ್ನುವಂತಹ ಹೆಸರಿನೊಳಗೆ ಸಮಾಜವನ್ನು ಒಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವಂತಹ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೆ ಮುಂದೆ ಆಲೋಚನೆ ಇಲ್ಲದಂತಹ ಸಮಾಜ ಒಡೆಯುವಂತಹ ಕೆಲಸಗಳೆಲ್ಲ ಆದ ನಂತರದೊಳಗೆ ಭವಿಷ್ಯದ ಪ್ರಜೆಗಳನ್ನು ಕೂಡ ಅಂಧಕಾರಕ್ಕೆ ನೂಕುವಂತಹ ಒಂದು ಪ್ರಯತ್ನವಾಗಿ ಶಾಲಾ ರಜೆಗಳನ್ನು ಮೊನ್ನೆ 8ನೇ ತಾರೀಕಿನಿಂದ ಪ್ರಾರಂಭವಾಗಬೇಕಾಗಿದ್ದಂತಹ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು 18ನೇ ತಾರೀಕಿನವರೆಗೆ ಶಿಕ್ಷಕರನ್ನು ನಾವು ಗಣತಿಗೆ ಬಳಸ್ಕೊಳ್ಳೋದಕ್ಕೆ ಅಗತ್ಯ ಅನ್ನೋ ಕಾರಣಕ್ಕಾಗಿ 18ರವರೆಗೆ ಮುಂದೂಡಿದ್ದೇವೆ ಅನ್ನುವಂತಹ ಕೊನೆಯ ಹಂತದೊಳಗೆ ಏಕಾಏಕಿ ತೀರ್ಮಾನವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕಳೆದ ಈ ಸಾಲಿನೊಳಗೆ ಮಳೆಯ ಕಾರಣದಿಂದಾಗಿ ಹಲವಾರು ಕಡೆಗಳಲ್ಲಿ ಶಾಲೆಗಳಿಗೆ ಬೇರೆ ಬೇರೆ ಸಂದರ್ಭದೊಳಗೆ ರಜೆಯನ್ನು ಘೋಷಿಸುವಂತಹ ಸಂದರ್ಭ ಬಂದಿತ್ತು ಸುರಕ್ಷತಾ ದೃಷ್ಟಿಯಿಂದ. ಇನ್ನೂ ಕೂಡ ಆ ರಜೆಗಳನ್ನು ಸರಿದೂಗಿಸಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳನ್ನು ಯಾವತ್ತಿನ ಹಾಗೆ ನಡೆಸ್ಕೊಂಡು ಹೋಗೋದಕ್ಕೆ ಶಿಕ್ಷಕರಿಗೆ ಸಾಧ್ಯವಾಗಿಲ್ಲ. ಈ ನಡುವಿನೊಳಗೆ ಮತ್ತೆ ಈ ಅಕ್ಟೋಬರ್ ದಸರಾ ರಜೆಯನ್ನು ಮತ್ತೆ 10 ದಿನಗಳ ಕಾಲ ಗಣತಿಯ ಸಲುವಾಗಿ ಮುಂದೆ ಹಾಕಿರುವಂಥದ್ದು ಮಕ್ಕಳ ಒಂದು ಶೈಕ್ಷಣಿಕ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇರುವಂತಹ ಪ್ರಯತ್ನ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳೋದಕ್ಕೆ ಬಯಸ್ತದೆ. ಬಹುಶಃ ಈ 10 ದಿವಸದ ರಜೆ 18ರವರೆಗೆ ಕೊಟ್ಟರು. 18 ನಂತರ ರಜೆ ಅಂದರೆ 22, 23ನೇ ತಾರೀಕಿನವರೆಗೆ ದೀಪಾವಳಿ ಇದೆ. ಸ್ವಾಭಾವಿಕವಾಗಿ ದೀಪಾವಳಿಗೆ ಮತ್ತೆ ರಜೆ ಇದೆ. ಅಂದರೆ ಇವತ್ತು ಈ ವರ್ಷದ ಇಡೀ ಶೈಕ್ಷಣಿಕ ಚಟುವಟಿಕೆಗಳನ್ನೇ ಒತ್ತಡದೊಳಗೆ ಮಾಡುವಂತಹ ಒಂದು ಸ್ಥಿತಿಯನ್ನು ಸರ್ಕಾರ ತೀರ್ಮಾನವನ್ನು ಹಿಂದು ಮುಂದಿನ ಆಲೋಚನೆ ಇಲ್ಲದೆ ಕೈಗೊಂಡಂಥ ತೀರ್ಮಾನದಿಂದ ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ರಜೆ ಸಂದರ್ಭದೊಳಗೆ ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತಂತಹ ಒಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ಹತ್ರ ಮಾಧ್ಯಮದವರು ಹಲವಾರು ಕಡೆಗಳಲ್ಲಿ ಕೇಳಿದರು, ಶಾಲೆ ಯಾವಾಗ ಶುರುವಾಗ್ತದೆ ಅಂತೇಳಿ. ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಆವಾಗಲೇ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಯಾವಾಗ ಶಾಲೆ ಶುರುವಾಗ್ತದೆ ಅಂತ ಕೇಳಿದರು. ರಜೆ ಮುಗಿದುಕೊಳ್ಳೇ ಶಾಲೆ ಶುರುವಾಗ್ತದೆ ಅಂಥೇಳಿ ಒಂದು ಅದ್ಭುತವಾದಂತಹ ಉತ್ತರವನ್ನು ಶಿಕ್ಷಣ ಸಚಿವರು ನೀಡಿದರು. ಈಗ ನಾವು ಹೇಳಲಿಕ್ಕೆ ಬಯಸ್ತೇವೆ, ರಜೆ ನಂತರ ಮತ್ತೆ ರಜೆನೇ ಪ್ರಾರಂಭ ಆಗ್ತದೆ. ಆ ರಜೆ ಆದ ನಂತರ
ಮತ್ತು ಹಬ್ಬ ಪ್ರಾರಂಭ ಆಗ್ತದೆ, ಅದಕ್ಕೂ ರಜೆನೇ ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಒಂದು ಶಿಕ್ಷಣ ತಜ್ಞರು ಹೇಳುವಂತೆ ರಜೆಗಳು ಹೆಚ್ಚಾಗ್ತಾ ಹೋದ ಹಾಗೆ ಸತತವಾದಂತಹ ರಜೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆಂತಂದರೆ ಒಂದು ತಿಂಗಳುಗಟ್ಟಲೆ ಸತತವಾಗಿ ರಜೆಯನ್ನು ಕೊಡೋದ್ರ ಮುಖಾಂತರವಾಗಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಿರುವಂಥದ್ದು ಬುದ್ಧಿವಂತ ಮಕ್ಕಳು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಎವರೇಜ್ ಆಗಿರುವಂತಹ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣದ ಪಠ್ಯಪುಸ್ತಕದ ಏನು ಸಿಲೆಬಸ್ಗಳಿದ್ದಾವೆ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಹೋದರೆ ಮಕ್ಕಳಲ್ಲಿ ಒತ್ತಡ ನಿರ್ಮಾಣ ಆಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಜೊತೆಗೆ ಶಿಕ್ಷಕರಿಗೆ ಮೊದಲೇ ಕೋಳಿ ಮೊಟ್ಟೆ ಲೆಕ್ಕ ಇಟ್ಕೊಳ್ಬೇಕು, ಬಾಳೆಹಣ್ಣಿನ ಲೆಕ್ಕ ಇಟ್ಕೊಳ್ಬೇಕು, ಹಾಲು ಪೌಡ್ರ್ ಲೆಕ್ಕ ಇಟ್ಕೊಳ್ಬೇಕು. ಇಂಥದ್ದು ಎಲ್ಲದರ ಮಧ್ಯದೊಳಗೆ ಈಗ ಹೊಸದಾಗಿಂದ ಈ ಗಣತಿಯ ಚಟುವಟಿಕೆಗಳಿಗೆ ಅವರನ್ನು ಬಳಸ್ಕೊಳ್ಳುವಂಥದ್ದು. ಪಾಪ ಶಿಕ್ಷಕರು ಹಳ್ಳಿಗಳಲ್ಲಿ ಊರಿನಲ್ಲಿ ಮನೆಗೆ ಹೋಗಿ ಬೀದಿ ನಾಯಿಗಳ ಕಾಟ ಅಥವಾ ಇನ್ನಿತರ ಹಲವಾರು ಕಾಟಗಳ ಮಧ್ಯದೊಳಗೆ ಜನ ವಿರೋಧಾಭಾಸದಲ್ಲಿದ್ದಾರೆ. ಜನರಿಗೂ ಕೂಡ ಸರಿಯಾದ ತಿಳುವಳಿಕೆ ಇವತ್ತು ಕೊರತೆ ಇದೆ. ಈ ಗಣತಿ ಒಳಗೆ ನಾವು ಭಾಗವಹಿಸಬೇಕೋ ಬೇಡವೋ, ನಾವು ಮಾಹಿತಿಗಳನ್ನು ಅವರಿಗೆ ಕೊಡಬೇಕೋ ಬೇಡವೋ, ಇಂಥದ್ದೆಲ್ಲ ಗೊಂದಲಗಳ ಮಧ್ಯೆ ಇನ್ನು ನೆಟ್ವರ್ಕ್ ಇಶ್ಯೂಗಳ ಕಾರಣದಿಂದ ಹಲವಾರು ಕಡೆಗಳಲ್ಲಿ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲವಾರು ಕಡೆಗಳಲ್ಲಿ ನಾವೇ ಕೇಳಿದ್ದೇವೆ, ಗ್ರಾಮ ಪಂಚಾಯತ್ ಕಚೇರಿಗೆ ಎಲ್ಲರೂ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಹಿಡ್ಕೊಂಡು ಬರಬೇಕು, ಅಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಅವ್ರ ಮನೆಗೆ ವಿಚಾರಣೆ ಅಂದರೆ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ಅತ್ಯಂತ ಕಟುವಾಗಿ ಉತ್ತರವನ್ನು ಕೊಟ್ಟರು. ಏನ್ರಿ ಇದೆಲ್ಲ ಖಾಸಗಿಯಾದಂಥ ವಿಚಾರಗಳನ್ನೆಲ್ಲ ನೀವು ಈ ಗಣತಿ ಒಳಗೆ ಹಾಕ್ಕೊಂಡಿದ್ದೀರಿ ಅಂತ ಭಾರತೀಯ ಜನತಾ ಪಾರ್ಟಿ ಮೊದಲಿಂದನೂ ಹೇಳ್ತಾ ಬರ್ತಾ ಇದೆ. ಮಾಧ್ಯಮಗೋಷ್ಠಿಯಲ್ಲಿ ಶಿರಸಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಪ್ರಮುಖರಾದ ಆರ್.ಡಿ. ಹೆಗಡೆ, ಉಷಾ ಹೆಗಡೆ, ರವಿಚಂದ್ರ ಶೆಟ್ಟಿ, ಶ್ರೀರಾಮ್ ನಾಯ್ಕ್ ಉಪಸ್ಥಿತರಿದ್ದರು. ಆದರೆ ಯಾವುದೇ ಮಾನ್ಯತೆ ಇಲ್ಲದೆ ಇರುವಂತಹ ಕೇವಲ ಕಾಂಗ್ರೆಸ್ ಹಿಂದೂ ಸಮಾಜವನ್ನು ಒಡೆಯಬೇಕು, ಜಾತಿಯ ವಿಚಾರಗಳನ್ನು ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿದೆ ಅಂತೇಳಿ ಇವರು ಒಂದು ಡಾಕ್ಯುಮೆಂಟನ್ನು ಘೋಷಣೆ ಮಾಡೋದ್ರ ಮುಖಾಂತರ ಸಮಾಜದ ಜಾತಿಗಳ ಮಧ್ಯದಲ್ಲಿ ವೈಷಮ್ಯ ತರುವಂತಹ ಪ್ರಯತ್ನಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಇದರ ಗಂಭೀರವಾದಂತಹ ಪರಿಣಾಮಗಳನ್ನು ಕರ್ನಾಟಕ ರಾಜ್ಯ ಮುಂದಿನ ದಿವಸದಲ್ಲಿ ಎದುರಿಸಬೇಕಾದಂತಹ ವಿಚಾರ ಬರ್ತದೆ. ಹಾಗಾಗಿ ಈ ಶಾಲಾ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಕಾಂಗ್ರೆಸ್ ಇವತ್ತು ಕೇವಲ ರಜೆ ಕೊಟ್ಕೊಳ್ಳೇ ಮಕ್ಕಳು ಖುಷಿ ಒಳಗೆ ನಮ್ಗೆ ಇನ್ನೊಂದು 10 ದಿವಸ ರಜೆ, 15 ದಿವಸ ರಜೆ ಅಂತೇಳಿ ಹೋಗ್ಬಿಡ್ತಾರೆ. ಆದರೆ ಇದು ಸಮಾಜದೊಳಗೆ ಆಗುವಂತಹ ಪರಿಣಾಮ. ಹಿಂದೆ ಕುರುಬರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥದ್ದು, ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಾದರೆ ಮೊನ್ನೆ ಉಗ್ರಪ್ಪನವರೇ ಮುಖ್ಯಮಂತ್ರಿಗಳ ಎದುರಿನಲ್ಲೇ ಸಭೆಯೊಳಗೆ ಭಾಷಣವನ್ನು ಮಾಡಿ ಹೇಳಿದರು. ಸಮಾಜದ ಒಂದು ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾದಂತಹ ಅಧ್ಯಯನ ಆಗಬೇಕು, ಕುಲ ಅಧ್ಯಯನ ಅನ್ನುವಂತಹ ಅಧ್ಯಯನ ಆಗಬೇಕು. ಅದರ ನಂತರದೊಳಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವೋ ಇಲ್ಲವೋ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ನೇಮಿಸಿ ಅವರು ಅದರ ವರದಿಯನ್ನು ರಾಜ್ಯಕ್ಕೆ ಕೊಡಬೇಕು, ರಾಜ್ಯ ಇದ್ದು ಕೇಂದ್ರಕ್ಕೆ ಕೊಡಬೇಕು. ಆದರೆ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಸ್ವಜಾತಿಯ ಒಂದು ವ್ಯಾಮೋಹದ ಕಾರಣದಿಂದಾಗಿ ಇವತ್ತು ಎಸ್ ಟಿ ಸಮಾಜದಲ್ಲಿರುವಂತಹ ವಾಲ್ಮೀಕಿ ಜನಾಂಗಕ್ಕೆ, ಎಸ್ ಟಿ ಸಮಾಜದಲ್ಲಿರುವಂತಹ ಬಹುಜನರಿಗೆ ಒಂದು ಅನ್ಯಾಯ ಮಾಡುವಂತಹ ನಿಟ್ಟಿನೊಳಗೆ ಇವತ್ತು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನುವಂತಹ ಸ್ವಯಂ ಘೋಷಿತ ಒಂದು ಘೋಷಣೆಯನ್ನು ಮಾಡಿದರು. ಅಂದರೆ ಇದು ಕುರುಬರು ಮತ್ತು ವಾಲ್ಮೀಕಿ ಸಮಾಜದ ಮಧ್ಯದಲ್ಲಿ ಒಂದು ಸಮಸ್ಯೆಯನ್ನು ಸೃಷ್ಟಿಸುವಂಥದ್ದು. ವೀರಶೈವ ಲಿಂಗಾಯತ ಅನ್ನುವ ಹೆಸರಿನೊಳಗೆ ಸಮಾಜದಲ್ಲಿ ಒಡೆಯುವಂಥದ್ದು. ಇಷ್ಟು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ. ಮುಸ್ಲಿಂ ಸಮಾಜದೊಳಗೆ, ಕ್ರಿಶ್ಚಿಯನ್ ಸಮಾಜದೊಳಗೆ ಉಪಪಂಗಡಗಳು 10 ಹಲವು ಇದ್ದಾವೆ. ಮುಸ್ಲಿಂ ಸಮಾಜದೊಳಗೆ 37ಕ್ಕಿಂತ ಹೆಚ್ಚು ಉಪಜಾತಿಗಳಿದ್ದಾವೆ. ಅವುಗಳನ್ನು ಯಾಕೆ ನೀವು ಪ್ರತ್ಯೇಕವಾಗಿ ಗುರುತಿಸೋದಿಲ್ಲ? ಕ್ರಿಶ್ಚಿಯನ್ರೊಳಗೆ ಪ್ರೊಟೆಸ್ಟೆಂಟ್ ಇದೆ, ಕ್ಯಾಥೋಲಿಕ್ ಇದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ಯಾಕೆ ನೀವು ಗಣತಿ ಒಳಗೆ ಆ್ಯಡ್ ಮಾಡೋದಿಲ್ಲ? ಅಂದರೆ ಇವತ್ತು ಹೇಗಿದೆ ಅಂತಂದರೆ ಈ ಗಣತಿಯ ಮೊದಲೊಂದು ಗಣತಿ ಕಾಂತರಾಜು ವರದಿ ಅಂತೇಳಿ ತೊಗೊಂಡು ಇವರು ಅಕ್ಸೆಪ್ಟ್ ಮಾಡಿದರು.
ಕೊನೆಗೆ ಮಠಾಧೀಶರುಗಳು, ಸಮಾಜದ ಗಣ್ಯರು ಅದನ್ನು ಕಣ್ಣಿಸಿಗೆ ಇರುವಂಥ ಪೋರ್ಷನ್ನನ್ನು ಮುಗಿಸಿ ರಿವಿಷನ್ ಹಂತಕ್ಕೆ ಬಂದಿದ್ದಾವೆ. ಕೊನೆಗೆ ನಮ್ಮ ಬಹುಶಃ ಶಿಕ್ಷಣ ಮಂತ್ರಿಗಳು ಈ ವರ್ಷ ಹೇಳ್ಬೋದು, SLC ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆ ಕೂತ್ಕೊಂಡವ್ರು ಅಷ್ಟೂರ್ನೂ ನಾವು ತೇರ್ಗಡೆ ಮಾಡ್ತೇವೆ ಅನ್ನುವಂತಹ ನಿರ್ಧಾರ ತಗೊಂಡ್ರೂ ಆಶ್ಚರ್ಯ ಇಲ್ಲ. ಜೊತೆಗೆ ಪಾಲಕರಲ್ಲಿಯೂ ಕೂಡ ಇದು ಒಂದು ದೊಡ್ಡದಾದಂತಹ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತದೆ. ಯಾಕೆಂತಂದರೆ ರಜೆ ಇರುವಂಥ ಸಂದರ್ಭದೊಳಗೆ ಪಾಲಕರು ತಮ್ಮ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು, ನಾವು ಅವರನ್ನು ಹೇಗೆ, ಅವರು ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ, ಅವರ ಚಟುವಟಿಕೆಗಳಿಗೆ ಅನುಕೂಲವಾಗಿ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆದರೆ ಸಡನ್ನಾಗಿ ಈ ರೀತಿಯಾದಂಥ ಮತ್ತೆ 15 ದಿವಸ ರಜೆ ಅಂತಂದರೆ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗ್ತದೆ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ, ಪಾಲಕರಲ್ಲಿ. ಮತ್ತು ಈ ಒಂದು ಶೈಕ್ಷಣಿಕ ಚಟುವಟಿಕೆಯನ್ನು ಕುಂಠಿತಗೊಳಿಸುವಂತಹ, ಅಂದರೆ ಶಿಕ್ಷಣ ಕ್ಷೇತ್ರ ಅಂತಂದರೆ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇದರೊಳಗೆ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರ ಅಂತಂದರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿಗಳಾಗಿ 11 ವರ್ಷಗಳ ತುಂಬಿ ಈಗ 12ನೇ ವರ್ಷದೊಳಗೆ ಒಂದು ಜಗತ್ತು ಮೆಚ್ಚುವಂತಹ ರೀತಿ ಒಳಗೆ ರಾಷ್ಟ್ರವನ್ನು ಬಲಿಷ್ಠವಾಗಿ ಆತ್ಮನಿರ್ಭರತೆಯ ಮುಖಾಂತರ ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನುವಂತಹ ರೀತಿ ಒಳಗೆ ವಿಶ್ವಗುರು ಮಾಡುವಂಥ ನಿಟ್ಟಿನೊಳಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಘಟಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ 25 ವರ್ಷಗಳ ಒಂದು ಬೆಳ್ಳಿ ಹಬ್ಬದ ಸಂದರ್ಭದೊಳಗೆ ಅವರು ಇವತ್ತು ಪ್ರಮುಖವಾದಂತಹ ಸ್ಥಾನದಲ್ಲಿ ಅಧಿಕಾರದಲ್ಲಿದ್ದು 2001 ಅಕ್ಟೋಬರ್ 7ಕ್ಕೆ ಮೊದಲನೇ ಬಾರಿಗೆ ಹಿರಿಯರಾದಂತಹ ಅವತ್ತಿನ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿಯವರ ಆದೇಶದ ಪ್ರಕಾರ ಗುಜರಾತಕ್ಕೆ ಹೋಗಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಅಲ್ಲಿಂದ ಇವತ್ತಿನವರೆಗೆ ಸೋಲಿಲ್ಲದ ಸರದಾರನಾಗಿ ಪ್ರತಿ ಹಂತದೊಳಗೆ ಗುಜರಾತನ್ನು ಇವತ್ತು ರಾಷ್ಟ್ರದಲ್ಲಿಯೇ ಒಂದು ಅತ್ಯಂತ ಮುಂದುವರೆದಂತಹ ರಾಜ್ಯವನ್ನಾಗಿ ರೂಪಿಸಿ 2014ರೊಳಗೆ ಈ ದೇಶದ ಪ್ರಧಾನಿಗಳಾಗಿ 3 ಅವಧಿಯವರೆಗೆ ನಡೆಸಿಕೊಂಡು ಈ ರಾಷ್ಟ್ರಕ್ಕೆ ಒಂದು ಸದೃಢವಾದ ನಾಯಕತ್ವವನ್ನು ಕೊಟ್ಟಿರುವಂತಹ, ಇವತ್ತಿನವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಿಷ್ಕಲ್ಮಶವಾದಂತಹ ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂತಹ ಆ ಒಂದು ನರೇಂದ್ರ ಮೋದಿಜಿಯವರನ್ನು ನಾವು 25 ವರ್ಷ ತುಂಬಿ ಈಗ 24 ತುಂಬಿ 25ನೇ ವರ್ಷದೊಳಗಿದ್ದಾರೆ. ಅವರ ಸೇವೆ ಈ ರಾಷ್ಟ್ರಕ್ಕೆ ಇನ್ನೂ ದೀರ್ಘಕಾಲದವರೆಗೆ ದೊರಕಲಿ ಅನ್ನುವಂತಹ ಒಂದು ಅಭಿನಂದನೆಯನ್ನು ನಾನು ತಮ್ಮ ಮುಖಾಂತರ ಸಲ್ಲಿಸೋದಕ್ಕೆ ಬಯಸ್ತೇನೆ.